ಕಬ್ಬಿಗೆ ಸೂಕ್ತ ದರ ನಿಗದಿಪಡಿಸಬೇಕೆಂದು ಒತ್ತಾಯಿಸಿ ಕಬ್ಬು ಬೆಳೆಗಾರರು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಳ್ಳಿ ನಾಗರಹಳ್ಳಿಯ ಉಗಾರ್ ಸಕ್ಕರೆ ಕಾರ್ಖಾನೆ ಮುಂದೆ ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ 7ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿಪಡಿಸಬೇಕೆಂದು ಕಬ್ಬು ಬೆಳೆಗಾರರು ಒತ್ತಾಯಿಸುತ್ತಿದ್ದಾರೆ. ರೈತ ಮುಖಂಡ ಈರಣ್ಣ ಭಜಂತ್ರಿ, ರೈತರಿಗೆ ಸೂಕ್ತ ಬೆಲೆ ನಿಗದಿಪಡಿಸುವವರೆಗೂ ಹೋರಾಟ ಮುಂದುವರಿಯಲಿದೆ. ಎಲ್ಲ ಕಾರ್ಖಾನೆಗಳು ಒಂದೇ ರೀತಿಯ ದರವನ್ನು ನಿಗದಿಪಡಿಸಿ ರೈತರಿಗೆ ಪಾವತಿಯಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅದಕ್ಕೆ ಅದನ್ನ ಮೊಂಡತನದ ಧೋರಣೆಯನ್ನ ಬಿಟ್ಟು ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಆದೇಶಕ್ಕೆ ತಾವು ಕೂಡ ತಲೆಬಾಗಿ ತಕ್ಷಣಕ್ಕೆ ಸರ್ಕಾರ ಘೋಷಣೆ ಮಾಡಿರುವ ಆದೇಶನ ನೋಟಿಸ್ ಬೋರ್ಡಿಗೆ ಹಚ್ಚಿ ಕಾರ್ಖಾನೆ ಆರಂಭ ಮಾಡಿ ರೈತರ ಕಬ್ಬು ಕಟಾವು ಮಾಡಿ ಕಾರ್ಖಾನೆ ಆರಂಭ ಮಾಡಿ ಕಾರ್ಖಾನೆಗೂ ಒಳ್ಳೆಯದು, ರೈತರಿಗೂ ಒಳ್ಳೆಯದು. ರೈತ ಶ್ರೀಶೈಲ ಚಿಕ್ಕಮಠ, ಪ್ರತಿ ಎಕರೆಗೆ ಕಬ್ಬು ಬೆಳೆಯಲು 40,000 ರೂಪಾಯಿ ಖರ್ಚಾಗುತ್ತದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿಪಡಿಸಿದರೆ ಕಬ್ಬು ಬೆಳೆಗಾರರಿಗೆ ಸಹಾಯವಾಗಲಿದೆ ಎಂದರು. ಸ್ಪಂದನ ಮಾಡಿ ಕಾರ್ಖಾನೆಯವರು ಸ್ಪಂದನ ಮಾಡಿ ನಮಗೆ ನಿಗದಿತ ಒಂದು ರೇಟ್ ಮಾಡಿದ್ದು ಹಿಂದ್ರಗಡೆ ಏನದ ಅದನ್ನು ನಾವು ಏನದ ನಮ್ಮ ಬೋರ್ಡಿಗೆ ಹತ್ತಿರಿ ಅಂತಂದಾಗ ನಮ್ಗೆ 2 ದಿನ ಟೈಮ್ಗೆ ಏನದ ಕೇಳಿ ಹೋಗಿದ್ದಾರೆ. ಅದರ ಸಲಾಗಿ ಏನದ ನಾವು 2 ದಿನ ಧರಣಿ ಅಲ್ಲ, ಇನ್ನಾರು ಇದು ಕೊಡುತ್ತನೂ ಧರಣಿ ಸತ್ಯಾಗ್ರಹ ನಾವು ಕೊಡೋರೆ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ದಂಡಪ್ಪ ಸಾಹು ಕುಳಗೇರಿ, ರೈತರು ತಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಹೋರಾಟ ಮಾಡುತ್ತಿದ್ದಾರೆ. ಸರ್ಕಾರ ಅವರ ಬೇಡಿಕೆಗಳಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು, ಇಲ್ಲದಿದ್ದರೆ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದರು. ಅದಕ್ಕೆ 2 ದಿನ ಟೈಮ್ ತೊಗೊಳ್ಳದೆ ಜಲ್ದಿ ಒಪ್ಪಂದ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಇಲ್ಲದೆ ಹೋದರೆ ಇನ್ನೂ ರೀತಿ ಜಬರದಸ್ತಿ ಹೋರಾಟಕ್ಕೆ ನಾವು ತಯಾರಾಗಬೇಕಾಗ್ತದೆ. ಅದಕ್ಕೆ ಫ್ಯಾಕ್ಟರಿ ಅವರಿಗೆ ಒಂದು ಮನೆ ಎಚ್ಚರಿಕೆ ಕೊಡ್ತಿದ್ದೇವೆ. ಜಲ್ದಿ ಅದನ್ನು ತೀರ್ಮಾನ ಮಾಡಿ ರೈತರ ಸತ್ಯಾಗ್ರಹ ಎಬ್ಬಿಸ್ಬೇಕಂತ ನಮ್ಮ ಮನವಿ ಇದೆ.